ಗಣಪತಿ ಮೆರವಣಿಗೆ ವೇಳೆ ಟ್ರಕ್ ಅಪಘಾತ ದುರಂತಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಎಂಜಿನಿಯರಿಂಗ್ ವಿದ್ಯಾರ್ಥಿಯ ಸ್ಥಿತಿ ಚಿಂತಾಜನಕವಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಗಣಪತಿ ಮೆರವಣಿಗೆ ವೇಳೆ ಟ್ರಕ್ ಅಪಘಾತ ದುರಂತ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಎಂಜಿನಿಯರಿಂಗ್ ವಿದ್ಯಾರ್ಥಿಯ ಸ್ಥಿತಿ ಚಿಂತಾಜನಕವಾಗಿದೆ. ಟ್ರಕ್ ಹರಿದ ಪರಿಣಾಮ ವಿದ್ಯಾರ್ಥಿ ಲಿವರ್ನಲ್ಲಿ ಓತ ಕಾಣಿಸಿಕೊಂಡಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೊಂದು ಆಸ್ಪತ್ರೆಗೆ ಗಾಯಾಳುವನ್ನ ವರ್ಗಾವಣೆ ಮಾಡಲಾಗಿದೆ. ತುರ್ತು ಚಿಕಿತ್ಸಾ ಘಟಕದ ಬಳಿ ವಿದ್ಯಾರ್ಥಿಯ ತಂದೆ ಮತ್ತೆ ಪೋಷಕರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಕೊಡಗಿನ ಸೋಮವಾರಪೇಟೆಯ ಮರಡಿ ಬಾಚಳ್ಳಿ ಗ್ರಾಮದ ಆಕಾಶ್ 3ನೇ ವರ್ಷದ ಇಂಜಿನಿಯರಿಂಗ್ ಓದ್ತಾ ಇದ್ದಂತಹ ಯುವಕ ಆಕಾಶ್ ಗಣಪತಿ ಮೆರವಣಿಗೆ ನೋಡುತ್ತಾ ನಿಂತಹ ಸಂದರ್ಭದಲ್ಲಿ ಇದಕ್ಕಿದ್ದ ಹಾಗೆ ಯಮನಂತೆ ಬಂದಂತಹ ಈ ಟ್ರಕ್ ಏಕಾಏಕಿ ಈ ಟ್ರಕ್ ಹರಿದಿದೆ. ಈ ಪರಿಣಾಮ ಈಗಾಗಲೇ 9 ಜನ ಸಾವನ್ನಪ್ಪಿದ್ದಾರೆ. ಇದೀಗ ಆಕಾಶ್ನ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಗಣಪತಿ ಮೆರವಣಿಗೆ ನೋಡ್ತಾ ನಿಂತಿದ್ದಂತಹ ಸಂದರ್ಭದಲ್ಲಿ ಏಕಾಏಕ ಟ್ರಕ್ ಹರಿದಿತ್ತು. ಮಗನ ಚಿಕಿತ್ಸೆಗೆ ದಯವಿಟ್ಟು ಧನ ಸಹಾಯವನ್ನ ಮಾಡಿ ಅಂತ ಹೇಳಿ ತಾಯಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಸರ್ಕಾರ ಹೇಳಿತ್ತಲ್ಲ, ನಾವು ಈ ಚಿಕಿತ್ಸಾ ವೆಚ್ಚವನ್ನ ಭರಿಸ್ತೇವೆ ಅಂತ ಹೇಳಿ, ಆದ್ರೂ ಯಾಕೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಆಕಾಶ್ನ ತಂದೆ ತಾಯಿ ಅನ್ನೋ ಪ್ರಶ್ನೆ. ಯಾಕೆ ಸರ್ಕಾರ ಕೊಡ್ತಾ ಇಲ್ವಾ, ಹಣವನ್ನ ಭರಿಸ್ತಾ ಇಲ್ವಾ, ಇನ್ ಕೇಸ್ ಏನಾದರೂ ಆಸ್ಪತ್ರೆಯವರು ಪ್ರೆಷರ್ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಬಟ್ ಆದ್ರೆ ಆಕಾಶ್ನ ಪರಿಸ್ಥಿತಿ ಚಿಂತಾಜನಕವಾಗಿದೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ತುರ್ತು ಚಿಕಿತ್ಸಾ ಘಟಕದ ಬಳಿ ತಂದೆ ತಾಯಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಟ್ರಕ್ ಹರಿದ ಪರಿಣಾಮ ಲಿವರ್ನಲ್ಲಿ ಊತ ಕಾಣಿಸ್ಕೊಂಡಿದೆ. ಲಿವರ್ಗೆ ಇದೀಗ ಹೆಚ್ಚಿನ ಚಿಕಿತ್ಸೆಯ ಅಗತ್ಯತೆ ಇದೆ. ಸೊ ಹಾಗಾಗಿ ಅದಕ್ಕೆ ಹಣ ಹೆಚ್ಚು ಬೇಕಾಗತ್ತೆ. ಅದಕ್ಕೆ ಈಗ ಪೋಷಕರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ಧನ ಸಹಾಯ ಮಾಡಿ ನನ್ನ ಮಗನನ್ನ ಉಳಿಸ್ಕೊಡಿ ಅಂತ ಹೇಳಿ. ಹೇಳಿ ಸರ್, ಹೇಳಿ. ಗೌರ್ಮೆಂಟ್ ಹಾಸ್ಪಿಟಲ್ ಹಾಸನ. ಹಾಂ ಮಾಡಿದರು